ನಮಸ್ತೆ ಗಾಯ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಿ ಅನ್ಕೊಳ್ತೀನಿ. ಏನಪ್ಪ ವಿಡಿಯೋ ಮಾಡ್ತಿರೋ ಉದ್ದೇಶ ಅಂದ್ರೆ, ನಾನು ಸ್ನಾನ ಮಾಡಿದ 2 ದಿನ ಆಗಿತ್ತು. ಸೊ ನಮ್ಮ ಮೂಡಿಗೆರೆಯಿಂದ ಆಲ್ದೂರ್ ಬರೋ ರೋಡಲ್ಲಿ ಹೊಸ ಸ್ವಿಮ್ಮಿಂಗ್ ಪೂಲ್ಗಳು ಓಪನ್ ಆಗಿದೆ. ಅದನ್ನ ತೋರ್ಸೋಣ ಅಂತ ಬಂದೆ. ತೋರ್ಸಪ್ಪ ಸ್ವಿಮ್ಮಿಂಗ್ ಪೂಲ್ಗಳನ್ನ. ಇಲ್ಲಿ ಯಾರ ಮನೇಲಾದ್ರೂ ನೀರಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಬರ್ಬೋದು ಸ್ನಾನ ಮಾಡೋದಕ್ಕೆ. ಹಾಗೆ ಮೀನು ಡ್ಯಾಮಿಗೆ ಹೋದ್ರೆ ಮೀನ್ ಹಿಡಿಯೋಕೆ ಬಿಡಲ್ಲ ಅಂತ ಹೇಳ್ತಿರಲ್ಲ, ಅವರು ಬಂದು ಇಲ್ಲಿ ಮೀನ್ ಹಿಡ್ಕೋಬಹುದು. ಮೀನ್ ಸಾಕಾಣಿಕೆ ಮಾಡೋರ್ಗು ಅಷ್ಟೇನೆ. ಇಲ್ಲಿ ಕೆರೆಗಳನ್ನೆಲ್ಲ ಮಾಡಿಸಿಟ್ಟಿದೀವಿ, ಹಳ್ಳಗಳಿದೆ, ನೀರಿನ ಭಾವ ಏನಿರೋದಿಲ್ಲ. ದಯವಿಟ್ಟು ಇಲ್ಲಿಗೆ ಬರ್ಬೋದು. ಹಾಗೆ ಇದು ಆಲ್ದೂರಿಂದ ಶುರುವಾದ್ರೆ ಈ ತರ ಸ್ವಿಮ್ಮಿಂಗ್ ಪೂಲ್ಗಳು ನಾವು ಹಾಂದಿ ಹೋಗೋ ತನಕ ಮುಗಿಯಲ್ಲ. ಇದು ನಾವು ನೋಡ್ತಾನೆ ಇದೀವಿ. ಹತ್ತತ್ರ ಇದು 2-2.5 ವರ್ಷ ಆಯ್ತು ನನಗೆ ಗೊತ್ತಿರೋ ಹಾಗೆ. ಇದ್ರದ್ದು ಇನ್ನೂ ಕಾಮಗಾರಿ ಮುಗಿಯೋ ತರಕ್ಕೆ ಕಾಣಲ್ಲ. ಒಬ್ಬ ಮಿಡಿಲ್ ಕ್ಲಾಸ್ ಹುಡುಗ ಒಂದು ಗಾಡಿ ತಗೊಂಡು ಆ ಗಾಡಿ ಮೇಂಟೈನ್ ಮಾಡಬೇಕು ಅಂದ್ರೆ ಎಷ್ಟು ಕಷ್ಟ ಇರುತ್ತೆ ಅಂತ ಅದು ಮಿಡಿಲ್ ಕ್ಲಾಸ್ ಗಳಿಗೆ ಗೊತ್ತು. ಈ ತರ ಗುಂಡಿಯಲ್ಲಿ ಗಾಡಿಗಳನ್ನ ಓಡಿಸಿದ್ರೆ ಗಾಡಿಗಳು ಉಳಿಯತ್ತಾ? ಒಂದು ರೋಡ್ ರೆಡಿ ಆಗೋದಕ್ಕೆ 2-2.5 ವರ್ಷ ಬೇಕಾ? ನಯನ ಮೋಟಮ್ ಅವರೇ, ಇದ್ರ ಬಗ್ಗೆ ಆದಷ್ಟು ಬೇಗ ಕ್ರಮ ತಗೊಳ್ಬೇಕು ನೀವು. ಇನ್ನು ಮುಂದಕ್ಕೆ ತೋರಿಸ್ತೀನಿ ಬನ್ನಿ. ಇದು ಬಂದು ನಮ್ಮ ಗುಲನ್ಪೇಟೆ ಸ್ವಿಮ್ಮಿಂಗ್ ಪೂಲ್ ಬರುತ್ತಲ್ಲ, ಗುಲನ್ಪೇಟೆ ಕೆನರಾ ಬ್ಯಾಂಕ್ ಆಪೋಸಿಟ್ ಇರೋದು. ಮತ್ತೆ ಸ್ವಿಮ್ಮಿಂಗ್ ಪೂಲಿಗೆ ಹೋಗೋದಕ್ಕೆ ನೀರಿಗೆ ಹಳ್ಳ ಬೇಕಲ್ಲ, ಅದಕ್ಕೆ ಇದು. ಇದ್ರೊಳಗಿಂದ ಹಳ್ಳದಿಂದ ಬಂದಿದ್ದು ನೀರು ಸೀದಾ ಸ್ವಿಮ್ಮಿಂಗ್ ಪೂಲಿಗೆ ಹೋಗ್ಲಿ ಅಂತ. ಇನ್ನು ಮುಂದೆ ತೋರಿಸ್ತೀನಿ ಬನ್ನಿ. ನಮ್ ದೌರ್ಭಾಗ್ಯ ಏನಪ್ಪಾ ಅಂದ್ರೆ, ನಮ್ಮ ಗ್ರಾಮ ಪಂಚಾಯತಿ ಇರೋದಿಲ್ಲೇ. ಆ ಗ್ರಾಮ ಪಂಚಾಯತಿ ಮುಂದೆ ಈ ತರ ಗುಂಡಿಗಳು, ಅಲ್ಟ್ರಾ ಗುಂಡಿಗಳು. ಬನ್ನಿ, ನಮ್ ಗ್ರಾಮ ಪಂಚಾಯತಿ ಇರೋದು ಬಾರಿ ದೂರ ಏನಿಲ್ಲ, ಇಲ್ಲೇ ಇರೋದು. ಅದನ್ನು ಆ ಗ್ರಾಮ ಪಂಚಾಯತಿ ಮುಂದೆನೆ ಈ ತರ ಗುಂಡಿಗಳು. ಆ ಗ್ರಾಮ ಪಂಚಾಯತಿ ಮುಂದೆನೆ ಈ ತರ ಗುಂಡಿಗಳಿತ್ತು ಅಂದ್ರೆ ಇನ್ನ ರೋಡಲ್ಲಿ ಯಾವ ತರ ಇರುತ್ತೆ? ನಾನು ಇಡೀ ಪೂರ್ತಿ ರೋಡ್ ನ ತೋರಿಸ್ಬೇಕು ಅಂದ್ರೆ ನನಗೆ 2-3 ಗಂಟೆ ಬೇಕು. ಒಂದು ಫಿಲ್ಮ್ ಶೂಟ್ ಮಾಡ್ಬಿಡ್ಬೋದು, ಅಷ್ಟಿದೆ. ಇದ್ರ ಬಗ್ಗೆ ಯಾರು ಕ್ರಮ ತಗೊಳ್ತಾರೆ? ಇದು ಎಷ್ಟು ದಿನ ಬೇಕಾಗುತ್ತೆ ಇದನ್ನ ರೆಡಿ ಮಾಡ್ಸೋದಕ್ಕೆ? 2.5-3 ವರ್ಷ ಇರೋದು. 10 ಕಿಲೋಮೀಟರ್ ರೋಡ್ ನ ರೆಡಿ ಮಾಡ್ಸೋದಕ್ಕೆ 2-3 ವರ್ಷ ಟೈಮ್ ಬೇಕಾ? ಈ ತರ ರೋಡಲ್ಲಿ ಮನುಷ್ಯರಾದವರು ಓಡಾಡ್ತಾರ? ಇಲ್ಲಿ ಏನಾದ್ರು ಮಣ್ಣು ಮಾಡೋದಕ್ಕೆ ದುಡ್ಡಿಲ್ಲ ಅಂದ್ರೆ ಹೆಣ ತಂದು ಮಣ್ಣು ಮಾಡ್ಬಿಡ್ಬೋದು, ಅಷ್ಟೇ ಶುದ್ಧ ಇದೆ ಗುಂಡಿಗಳು. ನಯನ ಮೋಟಮ್ಮನ್ ಅವರೇ, ಇದ್ರ ಬಗ್ಗೆ ಆದಷ್ಟು ಬೇಗ ಕ್ರಮ ತಗೊಳ್ಳಿ, ಅಷ್ಟೊಂದು ಹೇಳಕ್ ಇಷ್ಟಪಡ್ತೀನಿ.